Praise the Lord. In this morning, I greet you everyone in the matchless name of Lord and Savior Jesus Christ. ಈ ಉದಯ ಕಾಲದಲ್ಲಿ ನಿಮ್ಮೆಲ್ಲರನ್ನ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸೋಣಾಗಿದ್ದೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ನಿಮ್ಮನ್ನ ಕಾಪಾಡಲಿ ಎಂಬುದಾಗಿ ದೇವರೊಂದಿಗೆ ನಾನು ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ. ಯೇಸು ಸ್ವಾಮಿ ಸತ್ತು ಉಣಲ್ಪಟ್ಟು ಪುನರುತ್ಥಾನವಾಗಿ ಎದ್ದು ಈಗ 2026 ವರ್ಷಗಳಾಯಿತು. ಆದರೆ ನಾವು ಕೆಲವು ಅದನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ 2 ವಾರ ಮುಂಚೆ. ಇವತ್ತು 3ನೇ ವಾರ. ನಾನು ಅದರ ವಿಷಯವಾಗಿ ನಿಮ್ಮೊಟ್ಟಿಗೆ ಎಲ್ಲರಿಗೆ ನಾನು ಮಾತನಾಡಿದ್ದೇನೆ. ದೇವರು ಹೋಗುವಾಗ ತನ್ನ ಸೇವಕರಿಗೆ ಸ್ವಲ್ಪ ಕಮ್ಮಿ ಮಾಡಿಲ್ಲ. ದೇವರು ತಾನು ಶ್ರವಣ ಅಂತಂದ್ರೆ ಆತನು ಪರಲೋಕಕ್ಕೆ ಏರಿ ಹೋಗುವಾಗ ಆತನು ತನ್ನ ಶಿಷ್ಯರೊಂದಿಗೆ ಅನೇಕವಾದ ವಿಷಯಗಳನ್ನ ಮಾತಾಡಿ ಆತನು ಏನು ಮಾಡಿದ ಎಂಬುದಾಗಿ ಹೇಳಿದಾದ್ರೆ, ತನ್ನ ಪ್ರೀತಿಯಾಗಿರುವಂತ ಆ ಶಿಷ್ಯನ ಒಟ್ಟಿಗೆ ಆತನು ಮಾತನಾಡಿರುವಂತ ದೃಶ್ಯವನ್ನ ನಾವು ನೋಡಿಕೊಳ್ಳುತ್ತೇವೆ. ಸೊ ಅಲ್ಲಿ ಸುಮಾರು ವಿಷಯಗಳನ್ನ ನಾವು ನೋಡುವಂತನಾಗಿದ್ದೇವೆ. ಸೊ when Jesus was ascended to heaven and he has spoken to his disciple, especially one of the main disciple, his name is Peter. ಆತನ ಹೆಸರು ಪೇತ್ರ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಪೇತ್ರನಿಗೆ 3 ಕಾರ್ಯಗಳನ್ನ ದೇವರು ಮಾತನಾಡುವಂತಹ ವಿಷಯಗಳನ್ನ ನಾನು ಇವತ್ತು ಬೆಳಗ್ಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಇಚ್ಛೆ ಉಳ್ಳನಾಗಿದ್ದೇನೆ. There are 3 things that God has spoken to his disciple called, his name called Peter. Because ಯಾಕೆಂತ ಹೇಳಿದ್ರೆ ಆತನ ವಿಷಯದಲ್ಲಿ ಅನೇಕವಾದ ಕಾರ್ಯಗಳನ್ನ ನಾವು ಅನೇಕ ಸೇವಕರಿಂದ ಕಲ್ಕೊಂಡಿದ್ದೇವೆ. ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೇನೆ. ಬಟ್ ದೇರ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಈಸ್ ಲೈಫ್. ಅಂದ್ರೆ ಆ ಪೇತ್ರನ ಜೀವಿತದಿಂದ ಕಲಿತುಕೊಳ್ಳುವಂತಹ ವಿಷಯಗಳು ನಮಗೆ ಬಹಳ ಪರಿಚಿತವಾಗಿರುವಂತಹ ಕಾರ್ಯಗಳಾಗಿದೆ. ಈ ಉದಯ ಕಾಲದಲ್ಲಿ ದೇವರು ನನಗೆ ಕೊಡಲ್ಪಟ್ಟಂತ ವಾಕ್ಯದ ಭಾಗ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಅಲ್ಲಿ ನನಗೆ ದೇವರು 15ನೇ ವಚನಗಳಿಂದ ಸುಮಾರು ಇಲ್ಲಿರುವಂತಹ ವಚನಗಳವರೆಗೆ ದೇವರು ಆತನು ನನಗೆ ಮಾತನಾಡಿದಂತಹ ವಿಷಯಗಳನ್ನ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವುದಕ್ಕೆ ನಾನು ಇಚ್ಛೆಯುಳ್ಳವನಾಗಿದ್ದೇನೆ. ಯೇಸು ಆ ಗಲಿಲಾಯದ ಸಮುದ್ರ ಬಳಿಯಲ್ಲಿ ತನ್ನ ಶಿಷ್ಯರಿಗೆ ತಿರುಗಿ ಆತನು ದರ್ಶನ ಕೊಟ್ಟಿದ್ದು, ಅಂದ್ರೆ ಆತನ ಸಮಾಪ್ತಿವಾಗಿರುವಂತಹ ವಚನಗಳ ಬಗ್ಗೆ ನಾವು ಇಲ್ಲಿ ನೋಡುವಾಗ 21ನೇ ಅಧ್ಯಾಯ 1ನೇ ವಚನಗಳಿಂದ ನಾವು ಆಗಾಗ್ಗೆ ನಾವು ಓದಿಕೊಳ್ಳುವಾಗ ನೋಡ್ತೇವೆ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ್ ಪೇತ್ರನೊಂದಿಗೆ ಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾಲನು, ಜೆಬೆದಾಯನ ಕುಮಾರನಾದ ಶಿಷ್ಯರು ಇನ್ನಿಬ್ಬರು ಕೂಡಿದರು. ಸೊ ಇವರೆಲ್ಲ ಕೂಡಿ ಬರುವಾಗ ದೇವರ ಮಗ ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅಂದ್ರೆ ಯೇಸು ಸ್ವಾಮಿ ಸತ್ತು ಉಣಲ್ಪಟ್ಟು 3ನೇ ದಿವಸ ಪುನರುತ್ಥಾನವಾಗಿ ಎದ್ದು ಬಂದು 40 ದಿನಗಳವರೆಗೆ ಯೇಸು ಸ್ವಾಮಿ ಇರುವಾಗ ಆತನು ಕಾಣಿಸಿಕೊಂಡ ಆದ ಮೇಲೆ ಈ ಇರುವಂತಹ ಶಿಷ್ಯರು ಏನ್ ಮಾಡ್ತಿದ್ದಾರೆ, ಯೇಸು ಸ್ವಾಮಿ ಕಾಣಿಸಿಕೊಳ್ಳೋದಕ್ಕೆ ಬರುವಾಗ ಸಿಂಹರು ಆಗಿರುವಂತ ಪೇತ್ರನ ಹೇಳ್ತಾ ಇದ್ದಾನೆ, ಬನ್ನಿ ನಮ್ಮ ಕೆಲಸ ಏನು, ಮತ್ತೆ ಬಲೆಗಳನ್ನ ಬೀಸಿ ಮೀನುಗಳನ್ನ ಹಿಡಿಯುವಂಥದ್ದು. ನೋಡಿ, there are 2 things we need to learn in our life. When Jesus came to this world and in this earth,
ಆತನು ಯಾವಾಗ ಈ ಲೋಕಕ್ಕೆ ಇಳಿದು ಬಂದ, ಆತನ ಶಿಷ್ಯರನ್ನ ಆರಿಸಿಕೊಳ್ಳುವಾಗ ಆತನು ಹೇಳಿದ, ಇನ್ನು ಮೇಲೆ ನೀವು ಮೀನಿರುವಂತ ಬೆಸ್ತರಾಗಿರುವುದಿಲ್ಲ, ನೀವು ಮನುಷ್ಯರನ್ನ ಇಡುವಂತ ಬೆಸ್ತರಾಗಿದ್ದೀರಿ ಎಂಬುದಾಗಿ. ಎಸ್, ಅವರು ಮೀನುಗಾರರಾಗಿ ಹಿಡಿಯುವಂತವ್ರು, ಬೆಸ್ತರಾಗಿದ್ದರು. ಯೇಸು ಸ್ವಾಮಿ ಅವರ ಜೀವನದಲ್ಲಿ ಬಂದು ಕಾರ್ಯಗಳನ್ನು ಮಾಡಿ, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ, ಅವ್ರ ಮುಂದೆ ಅನೇಕ ಒಂದು ಸೂಚಕಾರ್ಯಗಳನ್ನ ಮಾಡಿ, ಎಷ್ಟೋ ಕಣ್ಣಿಲ್ಲದವರಿಗೆ ಕಣ್ಣುಗಳನ್ನ ಕೊಟ್ಟು, ಕುಂಟಿದ್ದವರಿಗೆ ಕಾಲುಗಳನ್ನ ಕೊಟ್ಟು, ದೆವ್ವ ಪೀಡಿತವರನ್ನ ಬಿಡುಗಡೆ ಮಾಡಿ, ಯಾರು ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥ ಮಾಡಿ, ಎಷ್ಟೋ ಜನರಿಗೆ ಸತ್ತವರಂತ ಲಾಜರ್ನ ಎಬ್ಬಿಸಿದಂತ ದೇವರು ಈ ಎಲ್ಲ ಕಾರ್ಯಗಳನ್ನ ಈ ಶಿಷ್ಯರು ತಮ್ಮ ಕಣ್ಣಿನಲ್ಲೇ ಸಾಕ್ಷಿಗಳಾಗಿ ನೋಡಿದ್ದಾರೆ, ಅದನ್ನ ತಿಳ್ಕೊಂಡಿದ್ದಾರೆ, ದೇವರನ್ನ ಹಿಂಬಾಲಿಸಿದ್ದಾರೆ. ಆದರೆ ದೇವರು ಇವರು ಮನುಷ್ಯನಿರುವಂತ ಬೆಸ್ತನಾಗಿ ಮಾಡಿದರು. ಇವರು ದೇವರ ಕಾರ್ಯಗಳನ್ನ ಎಳೆದು ಬಿಟ್ಟು, ಯಾವಾಗ ಯೇಸು ಸ್ವಾಮಿ ಆತನು ಸತ್ತು ಮೂರನೇ ದಿನದಲ್ಲಿ ಪುನರುತ್ಥಾನವಾಗಿ ಎದ್ದು ಬಂದು ಕಾಣಿಸಿಕೊಳ್ಳುವಾಗ ಅವ್ರು ಹೇಳ್ತಾ ಇದ್ರೆ, ಈಗ ಆತನಿಲ್ಲ, ನಾವು ಮತ್ತೆ ಹಿಂದೆ ಹೋಗೋಣ, ಮೀನ ಹಿಡಿಯಕ್ಕೆ ಹೋಗೋಣ. ಸೊ ಇಟ್ಸ್ ಹ್ಯಾಪನ್ಸ್ ಇನ್ ಅವರ್ ಲೈಫ್ ಆಲ್ಸೋ. ನಾವೇನ್ ಮಾಡ್ತೀವಿ, ದೇವರಲ್ಲಿ ನಂಬಿಕೆ ಇರ್ತದೆ, ದೇವರನ್ನ ಆತ್ಕೊಳ್ತೇವೆ, ದೇವರಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ನಾವು ಹೇಳ್ತೇವೆ. ಆಮೇಲೆ ಏನಾದ್ರೂ ಒಂದು ಕಷ್ಟಗಳು, ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ಯೇಸುವನ್ನು ಬಿಟ್ಟು ಹಳೆ ಇರುವಂತ ಸಂಗತಿಗಳಲ್ಲಿ ಇಂದು ಹೋಗ್ತೇವೆ. ಅರ್ಥ ಮಾಡ್ಕೊಳ್ಳಿ, ಸೈತಾನನ್ನು ಬಯಸುವುದೇ. ಸೈತಾನು ಏನು, ದೇವರ ವಾಕ್ಯ ಅಂತಂದ್ರೆ ಆತನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ, ಮತ್ತೆ ಅದಕ್ಕೂ ಬರುವುದಿಲ್ಲ. ಯೋಹಾನ ಬರೆದ ಸುವಾರ್ತೆ 10ನೇ ವಚನದಲ್ಲಿ ಹೇಳ್ತಾರೆ, ಆದರೆ ನಾನಾದರೂ, ಯೇಸು ಸ್ವಾಮಿ ಹೇಳ್ತಾರೆ, ನಾನಾದರೂ ನಿಮಗೆ ಜೀವ ಇರಬೇಕೆಂದಲೂ ಸಮೃದ್ಧಿಯಾಗಿರಬೇಕೆಂದಲೂ ನಾನು ಬಂದಿದ್ದೇನೆ. Hallelujah. Try to understand this context of what I'm going to speak right now. ನಾನು ಈಗ ಏನು ನಾನು ಮಾತನಾಡ್ತಾ ಇರುವಂಥ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ. ನಮಗೆ ಲೌಕಿಕವಾಗಿರುವಂಥ ವಿಚಾರಗಳು, ಚಿಂತೆಗಳು, ಇರುವಂಥ ಲೋಕದ ಸಮಸ್ಯೆಗಳು, ಇರುವಂಥ ಹೇಳ್ತಾರೆ ರೋಗಗಳು ನಮ್ಮನ್ನ ಮುತ್ತುಕೊಳ್ಳುವಾಗ ನಾವು ಸತ್ಯವುಳ್ಳವಾಗಿರುವಂಥ ಯೇಸುವನ್ನ, ದೇವರನ್ನ ನಾವು ಅಗಲಿ ನಮ್ಮ ಹಳೆವಾಗಿರುವಂಥ ಸಂಗತಿಯಲ್ಲಿ ನಾವು ಮತ್ತೆ ತಿರುಗಿ ಹೋಗುವಂತರಾಗಿದ್ದೇವೆ. ಆ ಶಿಷ್ಯರಲ್ಲಿ ಕೂಡ ಇದೇ ಆಯಿತು. ಮತ್ತೆ ಮೀನುಗಳನ್ನ ಹಿಡಿಯಕ್ಕೆ ನಮಗೇನು, ಯಾಕೆ ದೇವರನ್ನು ಎದಕ್ಕೆ ಕರೆದಿದ್ದಾರೆ ನಮ್ಮನ್ನ? Why he has called us? They have been forgotten. ಅವರು ಅದನ್ನ ಮರೆತು ಬಿಟ್ರು. ಬಟ್ ಗಾಡ್ ವರ್ಡ್ ಸೇಸ್ ಪ್ರಾಪರ್ಲಿ. ಅದಕ್ಕೆ ದೇವರು ಅಲ್ಲಿ ಕಾಣಿಸಿಕೊಂಡು ಅದೇ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಮತ್ತೆ ಮೀನನ್ನು ಹಿಡಿಯೋದಕ್ಕೋಸ್ಕರ ಎಲ್ಲ ಶಿಷ್ಯರು ಆತನ ಹಿಂದೆ ಹೋದ್ರು ಎಂಬುದಾಗಿ ನಾವು ನೋಡ್ತಾರೆ. ಅವಾಗ ಇಲ್ಲಿ 6ನೇ ವಚನದಲ್ಲಿ ನೀವು ದೋಣಿಯ ಉತ್ತರ ಕೊಟ್ಟರು. ಅವಾಗ ಅವರಿಗೆ, ನೀವು ದೋಣಿಯ ಬಲಗಳಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದರು. ನೋಡಿ, ಅವರು ದೋಣಿಯನ್ನ 3ನೇ ವಚನದಿಂದ ಓದುವಾಗ, ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಲಿಲ್ಲ. ಯೇಸು ಸ್ವಾಮಿಯಲ್ಲಿ ದಡದಲ್ಲಿ ನಿಂತಿದ್ದಾರೆ, ಆತನು ಯೇಸು ಎಂಬುದಾಗಿ ತಿಳಿಲಿಲ್ಲ. ಮತ್ತೆ ಅದೇ ಪ್ರಕಾರವಾಗಿ ಆಗ್ತಾ ಇದೆ. ಏನೆಂಬುದಾಗಿ ಹೇಳಿದ್ರೆ, ಆಗ ಯೇಸು ಅವರನ್ನ, ಮಕ್ಕಳಿಗ ಊಟಕ್ಕೆ ನಿಮಗೆ ಏನಿಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನವರಿಗೆ, ನೀವು ಈ ದೋಣಿಯ ಬಲಗಳಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕದಿಂದ ಆ ಬಲೆಯನ್ನು ಹಿಡಿಯುವುದಕ್ಕೆ ಆಗದೆ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದಂಥ ಶಿಷ್ಯನಿಗೆ, ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದನು. ನೋಡಿ, ಅವಾಗ ಹೇಳ್ತಾನೆ, ಇವರು ಸ್ವಾಮಿಯರೆಂದು ಹೇಳಿದನು. ಸ್ವಾಮಿಯರೆಂದು ಸೀಮೋನ್ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಮಲ್ಯನ್ನ ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ನೋಡಿ ಎಷ್ಟು ಮೊದಲನೇದು ಯೇಸು ಸ್ವಾಮಿ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಬರುವಾಗ ಹೇಳ್ತಾನೆ, ಅವರು ರಾತ್ರಿ ಎಲ್ಲ ಸಿಂಹನು ಪೇತ್ರನಾದಂತ ರಾತ್ರಿ ಎಲ್ಲ ನಾವು ಮೀನುಗಳನ್ನು ಬಲೆಯನ್ನು ಹಾಕಿದ್ರೆ ನಮಗೆ ಮೀನು ಸಿಗಲಿಲ್ಲ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೇಳುವಂತ ಸ್ಥಳಕ್ಕೆ ನೀನು ಬಲೆಯನ್ನು ಬೀಸು ಎಂಬುದಾಗಿ ಹೇಳಿದ್ರು. ಅವಾಗ ಅವರಿಗೆ 150ಕ್ಕಿಂತ ಹೆಚ್ಚಿನ ಮೀನುಗಳು, ರಾಶಿ ರಾಶಿಯಾಗಿ ಮೀನುಗಳು ಸಿಗುವಾಗ, ಅಯ್ಯೋ ನನ್ನ ಗಳಿಗೆ ಹಾಕಿ ನಾನು ಪಾಪಿಷ್ಟು, ನನ್ನ ಸಂಗಡ ಇರಬಾರದು ಅಂತ ಹೇಳುವಾಗ ದೇವರು ಹೇಳಿದ್ರು, ನೀನು ಇನ್ನು ಮೇಲೆ ಮೀನುಗಳನ್ನ ಇಡುವಂತ ಬೆಸ್ತನಾಗಲ್ಲ, ನೀನು ಮನುಷ್ಯನ ಇಡುವ ಬೆಸ್ತನಾಗುತ್ತೆ. ದೇವರು ಆಲ್ರೆಡಿ ಒಂದು ಜೀವನವನ್ನ ಬದಲಾಯಿಸಿದ್ರು.
ಎಲಿಸನಿಯ. ವಾಟ್ ಇಸ್ ಹ್ಯಾಪನಿಂಗ್? ಮತ್ತೇನಂತ ಇದೆ, ಯೇಸು ಸ್ವಾಮಿ ಎದ್ದು ಬರುವಾಗ ಇಲ್ಲಂತ ಮತ್ತೆ ಇದೇ ಸಿಮೋನ್ ಪೇತ್ರನು ತನ್ನ ಶಿಷ್ಯನ ಕರ್ಕೊಂಡು ಮತ್ತೆ ಬಲೆಯನ್ನು ಬೀಸಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಅಲ್ಲಿ ಯೇಸು ಸ್ವಾಮಿ ನಿಂತಿರ್ತಾ ಇದ್ದಾರೆ. ಅವಾಗ ಗೊತ್ತಾಗುತ್ತೆ, ನೀವು ಬಲೆಯನ್ನು ಬೀಸಿ ಅಂತ ಬಲಗಡೆ ಎನ್ನುವಾಗ ಅಲ್ಲಿ ರಾಶಿಯಾಗಿರುವಂತಹ ಮೀನು ಎಣಿಸುವಾಗ ಇವರು ನನ್ನ ಸ್ವಾಮಿಯರು. ಹಾಲೆಲೂಯಾ. ನಮ್ಮ ಜೀವನದಲ್ಲಿ ಕಷ್ಟ ಬರುವವರೆಗೂ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಎಲ್ಲ ದೇವರು ಕೊಟ್ಟಾಗೆಲ್ಲ ಚೆನ್ನಾಗಿತ್ತಪ್ಪ, ನಮ್ಮ ಕಾರ್ಯಗಳನ್ನೆಲ್ಲ ನಾವು ಮಾಡ್ತೇವೆ. ಸ್ವಲ್ಪ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕಷ್ಟ ಬಂದಿಲ್ಲ ಮತ್ತೆ ಬೇಸಪ್ಪ ಅವು ಅಪ್ಪ ಪ್ರೇ ಮಾಡಿಸ್ಕೊಂಡ್ರೆ ಸರಿಯಾಗುತ್ತೆ, ಅಪ್ಪ ಈ ಸಭೆಗೆ ಹೋದ್ರೆ ಸರಿಯಾಗುತ್ತೆ, ಅವ್ರ ಹತ್ರ ಕೇಳಿದ್ರೆ ಸರಿಯಾಗುತ್ತೆ. ಅದಕ್ಕೆ ದೇವರು ಹೇಳ್ತಾನಲ್ಲ, ಕಷ್ಟ ಬಂದಾಗ ಮನುಷ್ಯ ಅರ್ಥ ಮಾಡ್ಕೊಂತಾರೆ ಸತ್ಯತೆ. ಎಲ್ಲ ಏನಂತಾರೆ, ದುಂದೋಲತನ, ಕುಡುಕತನ, ಈ ಸಮೃದ್ಧಿ ಎಲ್ಲ ದುಡ್ಡಿರುವಾಗ ಎಲ್ಲ ಇರುವಾಗ ಎಲ್ಲ ಹಾರಾಡ್ತೇವೆ. ಯಾವಾಗ ನಮ್ಮ ಮುಂದೆ ಬೀಳ್ತೇವೆ ಅವಾಗ ಸತ್ಯ ಗೊತ್ತಾಗುತ್ತೆ. ಇವ್ರಿಗೆ ಅದೇ ಆಯ್ತು, ಮತ್ತೆ ನಮ್ಮ ಊಟಕ್ಕಿಲ್ಲ, ಮತ್ತೆ ನಮ್ಮ ಬಹಳ ಕಾಯ್ತು. ಅವಾಗ ಯೇಸು ಸ್ವಾಮಿ ಬಂದು ಅಲ್ಲೂಯ. ಬಟ್ ಒನ್ ಥಿಂಗ್ ವಿ ನೀಡ್ ಟು ಲರ್ನ್ ಇನ್ ಅವರ್ ಲೈಫ್. ನಾವು ಒಂದು ವಿಷಯನ ನಮ್ಮ ಜೀವನದಲ್ಲಿ ಕಲ್ತ್ಕೊಳ್ಬೇಕು. ಏನಂದಾಗಿ ಹೇಳಿದ್ರೆ, ಏನೇ ಕಷ್ಟ ಬರಲಿ, ಯಾವುದೇ ಯೇಸು ಸ್ವಾಮಿ ನಮ್ಮನ್ನು ಆರಿಸಿಕೊಂಡಾಗ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ. ಹಲ್ಲೆಲೂಯ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ 13ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ. ಮಗನೇ ನಿರೀಕ್ಷಿಕೊಂಡಿರಿ, ನನ್ನನ್ನು ಕರೆದಾತನು ನಂಬಿಗಸ್ತನು. ನಿನಗೆ ಕಷ್ಟ ಇರುವಾಗ, ಸಮಸ್ಯೆ ಇರುವಾಗ, ಉಪದ್ರವಗಳು ಬರುವಾಗ, ಏನೇ ಬರಲಿ, ನನ್ನನ್ನು ಕರೆದಾತನು, ನನ್ನನ್ನು ಸೃಷ್ಟಿ ಮಾಡಿದ ದೇವರು ನಿನ್ನ ಸಂಗಡ ಆತನು ಇರುತ್ತಾನೆ, ನಿನ್ನನ್ನು ಕಾಯ್ದು ಕಾಪಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯಗಳಲ್ಲಿ ನಾನು ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. So we need to understand this word. ಆಗ ಅವ್ರಿಗೆ ಅಮ್ಮಿಗ ಕಾರ್ಯ ಯಾವಾಗ ಮುಗುತ್ತಾ ಇತ್ತು, ಅವಾಗ ಮತ್ತೆ ಬೇಗ ಗೊತ್ತಾಯಿತು, ಇವರು ನಮ್ಮ ಸ್ವಾಮಿಯವರು, ಯೇಸು ಸ್ವಾಮಿ. ಹಲ್ಲೆಲೂಯಾ. ನೋಡಿ, ಟರ್ನಿಂಗ್ ಪಾಯಿಂಟ್ ಮೊದಲಿದು ಹಾಗೆ, ಎರಡನೇದಾಗೆ. ಆದರೆ ನಾವು ಚಂಚಲ ಮನಸ್ಸಾಗಿ ನಮ್ಮದೇ ಆದಂಥ ಕಾರ್ಯಗಳಲ್ಲಿ, ಲೋಕದ ವಿಚಾರಗಳಲ್ಲಿ ಬಿದ್ದೋಗ್ಬಿಡ್ತವೆ, ಸತ್ಯವನ್ನು ತಿಳ್ಕೊಳ್ಳದೆ ನಾವು ಹೋಗ್ಬಿಡ್ತೇವೆ. ಅದಕ್ಕೆ ದೇವರ ವಾಕ್ಯ ಬಹಳ ಸ್ಪಷ್ಟ ಇದೆ. ಎಲೆ ಕಷ್ಟಪಡುವವರೇ, ಹೊರಬತ್ತವರೇ, ನನ್ನ ಬಳಿಗೆ ಬಂದರೆ ನಾನು ವಿಶ್ರಾಂತಿ ಕೊಡ್ತೇನೆ. ಯಾಕೆ ನಮ್ಗೆ ಗೊತ್ತಿಲ್ವಾ? ಆತ ನಮ್ಗೆ ವಿಶ್ರಾಂತಿ ಕೊಡ್ತಾನೆ, ಶಾಂತಿ ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ ಅಂತ ಗೊತ್ತಿರ್ತಾನೆ. ಸ್ವಲ್ಪ ಜೀವನದಲ್ಲಿ ಬಂದ ಮೇಲೆ ನಾವು ಬೆಲ್ಲ ಬಿಟ್ಟು ಮತ್ತೆ ಓಡೋಗ್ಬಿಡ್ತೀವಿ. ಅದೇ ಜನರಲ್ಲಿ ನಡೀತಾ ಇರುವಂಥ ಕಾರ್ಯ. ಸೊ ನೋಡಿ, ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್ ಆಫ್ ದಿಸ್ ವರ್ಡ್. ಆಮೇಲೆ ಹಾಗೆ ನಾವು ಓದ್ತಾ ಬರುವಾಗ, ಯೇಸು ಸ್ವಾಮಿ ಎಂಬುದಾಗಿ ಅವ್ರು ಗೊತ್ತಿರುವಾಗ, ಅವರು ಎಲ್ಲ ಅದನ್ನು ಎಳ್ಕೊಂಡು ಬರುವಾಗ ಅಷ್ಟು ಮೀನುಗಳಿದ್ರು, ಅದು ಅರಿಲಿಲ್ಲ. ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು 12ನೇ ವಚನ, ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ಇದರಿಂದ ನೀನಾರೆಂದು ವಿಚಾರಿಸೋದಕ್ಕೆ ಅವರಿಗೆ ಒಬ್ಬರಿಗೂ ಧೈರ್ಯ ಪಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದ ಎದ್ದು ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಇದು 3ನೇ ಸಾರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು 3ನೇ ಸಾರಿ. 3ನೇ ಸಾರಿ ಯೇಸು ಸ್ವಾಮಿ, ಅವಾಗ ಯೇಸು ಸ್ವಾಮಿ 3 ವಿಷಯಗಳನ್ನು ಹೇಳ್ತಾರೆ. ನಾವು ಬಿಕಾಸ್ ಅಲ್ಲೋ 3 ವಿಷಯಗಳನ್ನು ಹೇಳ್ತಾರೆ. ಅವಾಗ ದೇವರು ಪೇತ್ರನಿಗೆ ಹೇಳ್ತಾರೆ. ನೋಡಿ, 15ನೇ ವಚನದಿಂದ ಓದಮ್ಮ. 15ನೇ ವಚನ, ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನ. ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸಿಮೆಯೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದು ನೀನೇ ಬಲ್ಲೆ. ನೋಡಿ, ಇಲ್ಲಿ ನಾವು ಹಾಗೆ ಓದ್ಕೊಂಡು ಹೋಗುವುದಾದ್ರೆ 3 ಸಾರಿ
ಯೇಸು ಸ್ವಾಮಿ ಕೇಳಿದ್ದನ್ನು ನೋಡ್ತೇವೆ. ಎಷ್ಟು ಸಾರಿ? 3 times. ಯೋಹಾನನ ಮಗನಾದಂಥ ಸೀಮೋನ್ ಪೇತ್ರನೇ, ನೀನು ನನ್ನನ್ನ ಹೆಚ್ಚಾಗಿ ನನ್ನ ಮೇಲೆ ನೀನು ಪ್ರೀತಿ ಇಟ್ಟಿದ್ದೀಯಾ? ಅವಾಗ ಹೇಳ್ತಾನೆ ಆತನು, ಹೌದು ಯೇಸುವೆ, ನೀನೇ ಬಲ್ಲೆ, ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಮತ್ತೆ ಯೇಸು ಸ್ವಾಮಿ ಕೇಳ್ತಾರೆ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೆ ಅಂತ ಕೇಳುವಾಗ ಆತನು ನಿನ್ನ ಮೇಲೆ ನಾನು ಮಮತೆ ಇಟ್ಟಿರುವುದು ನೀನೇ ಬಲ್ಲೆ ಅಂತ ಹೇಳಿದನು. ಮತ್ತೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನನ್ನ ಮೇಲೆ ನೀನು ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಆ ಪೇತ್ರನು ದುಃಖಪಟ್ಟು, ಸ್ವಾಮಿ ನಿನಗೆಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನ ಮೇಯಿಸು ಅಂದನು. ಅವಾಗ ಅಲ್ಲಿ ದೇವರ ಹತ್ರ, ನೀನು ನನ್ನ ಕುರಿಗಳನ್ನ ಮೇಯಿಸು ಎಂಬುದಾಗಿ ಅಲ್ಲಿ ದೇವರಿಗೆ ಹೇಳಿರುವುದನ್ನ ನಾವು ನೋಡುವಂಥದ್ದು ಆಗಿದೆ ಪ್ರೇರೆ. ಓಕೆ, ಸೊ ಥ್ಯಾಂಕ್ ಯು. ಸೊ ಸಾರಿ, ಕರೆಂಟ್ ಹೋದ ಕಾರಣ ಅವಾಗ ಯೇಸು ಸ್ವಾಮಿ ಇಲ್ಲಿ 3 ವಿಷಯಗಳನ್ನು ನಾವು ಕಲಿತುಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿರುವಂಥ ವಿಷಯಗಳಾಗಿದೆ. ಹಾಗಾದ್ರೆ ಯಾಕೆ ಯೇಸು ಸ್ವಾಮಿ ಪೇತ್ರನಿಗೆ 3 ಸಾರಿ ಡೂ ಯು ಲವ್ ಮೀ ಎಂಬುದಾಗಿ ಕೇಳಿದರು? He said, yes Lord, I love you, of course you know. Then God told, you go and feed my sheep. ನನ್ನ ಕುರಿಗಳನ್ನು ಮೇಯಿಸು ಅಂದ್ರೆ ನನ್ನ ಮಕ್ಕಳನ್ನ ನೀನು ದೇವರಲ್ಲಿ ಅವರನ್ನ ನಡೆಸಲೇಬಾರದು ಅಂತ ಅರ್ಥ. ಯಾಕೆ ಯೇಸು ಸ್ವಾಮಿ 3 ವಿಷಯಗಳನ್ನ ಇಲ್ಲಿ ಹೇಳಬೇಕಾಗಿತ್ತು? ಯಾಕಂದ್ರೆ ಇದೇ ಪೇತ್ರನು ದುಡುಕ್ತಾ ಇದ್ದ. ಪ್ರತಿಯೊಂದು ವಿಷಯದಲ್ಲಿ ನೋಡುವಾಗ ದುಡುಕ್ತಾನೆ, ತಪ್ಪದು ಇಮಿಡಿಯೇಟ್ಲಿ ಆಗಿ ಮಾಡಿಬಿಡ್ತಾನೆ, ಮತ್ತೆ ಇಮಿಡಿಯೇಟ್ಲಿ ದೇವರ ಹತ್ರ ಪಶ್ಚಾತ್ತಾಪ ಪಡುವಂತ ವ್ಯಕ್ತಿನೂ ಈತನಾಗಿದ್ದಾನೆ. ಅದಕ್ಕೆ ನಾವು ಕಲಿತುಕೊಳ್ಳುವಂತಹ ವಿಷಯಗಳು ಏನೆಂಬುದಾಗಿ ಹೇಳೋದಾದ್ರೆ, ಯೇಸು ಸ್ವಾಮಿ ಸಾಯೋಕ್ಕಿಂತ ಮುಂಚಿತವಾಗಿ ಇದೇ ಶಿಷ್ಯನು, ಅದಕ್ಕೆ 3 ಸಾರಿ ನೋಡಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ 3 times. 3 ಸಾರಿ ಯೇಸು ಸ್ವಾಮಿ ಹಿಡ್ಕೊಳ್ಳುವಂಥ ಸಮಯದಲ್ಲಿ ಆತನು ಆ ಕಿವಿಯನ್ನ ಕಟ್ ಮಾಡಿದ ಮೇಲೆ ದೇವರು ಪ್ರಾರ್ಥನೆ ಮಾಡುವಾಗ ಯಾಕೆ ಮಾಡಿ, ದೇವರೇ ನಾನು ನಿನ್ನನ್ನು ಅಲ್ಲುಗಳೆಯುವುದಿಲ್ಲ, ನಾನು ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ, ನಾನು ನಿಮ್ಮ ಸಂಗಡನೆ ಇರ್ತೇನೆ ಎಂಬುದಾಗಿ ಹೇಳಿದಂಥ ಇದೇ ಪೇತ್ರ ಯೇಸುವನ್ನ ಆ ರಾತ್ರಿಯಲ್ಲಿ ಹಿಡಿದುಕೊಟ್ಟಾಗ ಆತನು ಅಲ್ಲಿ ಇರುವಂತ ರೋಮ ಸಾಮ್ರಾಜ್ಯದಲ್ಲಿ ಜನರು ಬಂದು ಕೇಳುವಾಗ ಅಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಅಯ್ಯೋ, ಈತನು ಯೇಸು ಸ್ವಾಮಿ ಸಂಗಡ ಇದ್ದ ವ್ಯಕ್ತಿ ಅಲ್ಲವ ಎಂಬುದಾಗಿ ಕೇಳುವಾಗ ಆತನು ಹೇಳ್ತಾನೆ, ಆತನು ಯಾರು ಎಂಬುದಾಗಿ ನಾನು ಅರಿಯನೆಂಬುದಾಗಿ ಆತನು ಹೇಳಿದ. ಯೇಸು ಸ್ವಾಮಿ ಹೇಳಿದೆ ಅವತ್ತು ಆತನು ಹೇಳುವಾಗ, ನೀನು 3 ಸಾತಿ ಹೇಳುವಾಗ ಅವಾಗ ನಿನಗೆ ಕೋಳಿ ಕೂಗುತ್ತೆ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯಾ. ಅದು 3 ಸಲ ಆತನು ಹೇಳ್ತಾನೆ, ಈತನು ಯಾರು ಎಂಬುದಾಗಿ ಅರಿಯನು, ಈತನು ಯಾರು ಎಂಬುದಾಗಿ ಅರಿಯನು. 3ನೇ ಸರಿ ಕೇಳುವಾಗ ಈತನು ಯಾರು ಎಂಬುದಾಗಿ ಅರಿಯೋಣ, ಅವಾಗ ಕೋಳಿ ಕೂಗುತ್ತು. ಅವಾಗ ಆತನ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ, ಹೋಗಿ ಅಳ್ಕೊಂಡು ದುಃಖ ಪಡ್ತಾ ಇದ್ದೇನೆ, ದೇವರೇ ನನ್ನನ್ನ ಕ್ಷಮಿಸು, ನಾನು ದುಡುಕ್ಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ದೇವರನ್ನ ನನ್ನ ಯೇಸುವನ್ನ ನಾನು ಅಲ್ಲುಗಳೆದ್ಬಿಟ್ಟೆ ಅಂತ. ಅದೇ ಪೇತ್ರ ಅದಕ್ಕೆ ಆ 3 ಸಾರಿ ಆತನು ಹೇಳಿದ ಕಾರಣ ಯೇಸು ಸ್ವಾಮಿ 3 ಸಾರಿ ಆತನಿಗೆ ಕೇಳ್ತಾ ಇದ್ದೇನೆ, ನೀನು ನನ್ನ ಮೇಲೆ ನೀನು ಪ್ರೀತಿಯನ್ನ ಇಟ್ಟಿದ್ದೀಯಾ? ಅಲ್ಲೆಲ್ಲ ನೋಡಿ, ಯೇಸು ಸ್ವಾಮಿ ಎಲ್ಲ ಆತನಿಗೆ ಗೊತ್ತು ಪ್ರೇರಣೆ, ಇನ್ನೊಂದು ಎವ್ರಿಥಿಂಗ್. ಯಾಕಂದ್ರೆ ಕೀರ್ತನೆ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿರ್ತದೆ, ದೇವರು ನಮ್ಮ ಹೃದಯಗಳನ್ನ ಏನ್ ಮಾಡ್ತಾನೆ ನೋಡಿ ಪರೀಕ್ಷಿಸ್ತಾನೆ ಎಂಬುದಾಗಿ ದೇವರು ನಮ್ಮ ಹೃದಯ ಎಲ್ಲ ಕಾರ್ಯಗಳನ್ನು ಪರೀಕ್ಷಿಸುವನೆಂಬುದಾಗಿ ನಾವು ನೋಡಿಕೊಳ್ತೇವೆ. 139ನೇ ಕೀರ್ತನೆಯಲ್ಲಿ ಬರುವಾಗ ಹೇಳ್ತಾನೆ, ನೀನು ಆಕಾಶ ಮೇಲೆ ಅಡಿಕೊಂಡರು, ನೀನು ಸಮುದ್ರ ಒಳಗಡೆ ನೀನು ಅಡಿಕೊಂಡರು, ದೇವರಲ್ಲಿರ್ತಾನೆ. ನೀನು ಮಾಡುವ ಎಲ್ಲ ಕಾರ್ಯಗಳು, ವಿಚಾರಗಳು, ಯೋಚನೆಗಳು ಏನು ಮಾಡ್ತೀವಿ ನನಗೆ ದೇವರಿಗೆ ಎಲ್ಲವೂ ಪರಿಚಿತವಾಗಿದೆ, ತಿಳಿದಿದೆ. ಮಾತನಾಡುವಾಗ ನಾವು ಸರಿಯಾಗಿ ಮಾತನಾಡಬೇಕು. ಈತನು ದುಡುಕ್ಬಿಟ್ಟ, ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಪೇತ್ರನೇ ನನಗೆ ಗೊತ್ತು, ಅದಕ್ಕೆ ನೀನು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ. ಅವಾಗ ಹೇಳ್ತಾನೆ, ಹೌದು ಸ್ವಾಮಿ. ದುಃಖಪಟ್ಟ 3ನೇ ಸಾರಿ ಹೇಳುವಾಗ ಪೇತ್ರನ ದುಃಖಪಟ್ಟ, ಅಲ್ಲಿ 3ನೇ ಸತಿ ಹೇಳಿ ಕೋಳಿ ಕೂಗಿದ ಮೇಲೆ ದುಃಖಪಟ್ಟು ಪಶ್ಚಾತ್ತಾಪಟ್ಟ. ಇಲ್ಲಿ ಅದನ್ನು ಪಶ್ಚಾತ್ತಾಪ ಪಡೋದನ್ನು ನೋಡ್ತಾ ಇದ್ದೇವೆ. ದೇವರೇ, ನಾನಿನ ಮೇಲೆ ನನ್ನ ಕಾರ್ಯಗಳು ಏನು ಹೇಳು, ನಾನು ಏನು ಮಾಡಬೇಕು ಈ ಲೋಕದಗೋಸ್ಕರ ನೀನು ಹೇಳು. ನೀನು ನನ್ನನ್ನು ಕರೆದಿದ್ದಿ, ನನಗೆ ಜೀವ ಕೊಟ್ಟಿದ್ದಿ, ನನಗೆ ಶ್ವಾಸ ಓದಿದೆ, ನಾನು ಇವತ್ತು ಜೀವಿತವಾಗಿದ್ದೇನೆ, ನೀನು ಸತ್ಯವುಳ್ಳ ದೇವರೆಂಬುದಾಗಿ ಇವತ್ತು ನಾನು ಈ ಲೋಕಕ್ಕೆ ಏನು ಮಾಡಿ ಹೇಳಬೇಕೆಂಬುದಾಗಿ
ಆತನ ದೇವರು ಕೇಳುವಾಗ, ಪ್ರೀತಿಯಿಂದ ಕೇಳುವಾಗ ಆತನು ಒಂದೇ ಹೇಳಿದ್ದು, ನನ್ನ ಕುರಿಗಳನ್ನು ಮೇಯಿಸು ಅಂದ್ರೆ ಏನು? ಹೋಗಿ ಎಲ್ಲ ಇರುವಂತ ಜನರಿಗೆ ನೀನು ನನ್ನ ಮಕ್ಕಳನ್ನ ನೀನು ಮೇಯಿಸು, ಅವ್ರ ದೇವರ ವಾಕ್ಯಗಳಿಂದ ನಾವು ನಡೆಸಿರುವುದಾಗಿರುವಂತಹ ವಿಷಯ. ಇದೇ ಪೇತ್ರ, ಅಲ್ಲಗಳೆದಂತ ಪೇತ್ರ, ದೇವರು ಪ್ರೀತಿ ಮಾಡಿದಂತ ಈ ಪೇತ್ರ, ದೇವರು ಆತನಿಗೆ ಹೇಳಿದ ಕಾರ್ಯ ನಮಗೆ ಹೇಳ್ತಾ ಇದ್ದಾನೆ, ಹೋಗಿ ನನ್ನ ಕುರಿಗಳನ್ನ ನೀವು ಮೇಯಿಸ್ರಿ, ಜನರಿಗೆ ನೀವು ದೇವರ ವಾಕ್ಯಗಳನ್ನ ಸಾರಿ ಎಂಬುದಾಗಿ ಹೇಳುವಂತ ಇದೇ ಹೇಳಿದಂತ ದೇವರು ಈ ಪೇತ್ರನು ಕೊನೆಯದಾಗಿ ಆತನು ಏನ್ ಮಾಡ್ತಾ ಇದ್ದಾನೆ? ನಾವು ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಮತ್ತೆ 3ನೇ ಅಧ್ಯಾಯದಲ್ಲಿ ಬರುವಾಗ ಹೇಳ್ತಿದ್ದಾನೆ, ಇದೇ ಪೇತ್ರ ದೇವರು ಹೇಳಿದ್ರೆ ನನ್ನ ಮೇಲೆ ಮಮತೆ ಇಟ್ಟಿದೆ ಎಂಬುದಾಗಿ ಹೇಳುವಾಗ ಇದೇ ಪೇತ್ರನ ವಿಷಯವಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ಹೇಳಿದ್ರೆ 45ನೇ ವಚನದಲ್ಲಿ ಬರುವಾಗ, ಆತನು ಎದ್ದು ನಿಂತುಕೊಂಡು, ಯಾವುದು? ಇದೇ ಪೇತ್ರನು ಎದ್ದು ನಿಂತುಕೊಂಡು ಅವನು ಏನ್ ಮಾಡ್ತಾ ಇದ್ದಾನೆ? ಒಂದೇ ಸಾರಿ ದೇವರ ವಾಕ್ಯಗಳನ್ನು ಹೇಳುವಾಗ 3,000 ಜನರು ದೇವರ ವಾಕ್ಯಗಳನ್ನ ಕೇಳಿ ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಹಲ್ಲೆಲೂಯಾ! ಒಂದೇ ಸಾರಿ ವಾಕ್ಯ ಹೇಳುವಾಗ 3,000 ಜನರು ರಕ್ಷಣೆ ಹೊಂದಿದ್ರು, ದೀಕ್ಷಾಸ್ನಾನ ಹೊಂದಿಕೊಂಡ್ರು ಎಂಬುದಾಗಿ ಆ ದೇವರ ವಾಕ್ಯದಲ್ಲಿ ನಾವು ನೋಡುವುದನ್ನ ಇಲ್ಲಿ ನಾವು ಕಲಿತುಕೊಳ್ಳುತ್ತೇವೆ ಪ್ರೇರೆ. ಆ ವಾಕ್ಯಗಳನ್ನ ನಾವು ಒಂದು ಸತ ಓದಿ ನಾವು ಮುಂದೆ ನಾವು ಹೋಗೋಣ ಪ್ರೇರೆ. 2ನೇ ಅಧ್ಯಾಯ ಹೋಗಮ್ಮ, 40 ವಚನ ಒಂದು 40. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದನು. ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ 38ನೇ ವಚನ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಹಾಲೆಲೂಯಾ! ನೋಡಿ, ನೀವು ಅವಾಗ ಪವಿತ್ರಾತ್ಮ ಅನ್ನೋದು ಅದಕ್ಕೆ 41ನೇ ವಚನದಲ್ಲಿ ಹೇಳ್ತಾರೆ. ಓದಮ್ಮ 41. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಹಾಲೆಲೂಯಾ! ಎಷ್ಟು ಜನ? 3,000 ಜನರು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಯನ್ನ ಒಪ್ಪಿಕೊಂಡು ತಮ್ಮ ಪಾಪಗಳನ್ನ ಬಿಟ್ಟವರಾಗಿ ರಕ್ಷಣೆ ಹೊಂದಿದರು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ! ಹಾಗಾದ್ರೆ ದೇವರು ನಮಗೆ ಇಲ್ಲಿ ಕಲಿಸಿಕೊಡುವಂತಹ ವಿಷಯಗಳೇನು? ಇನ್ನು ಸುಮಾರಾದಂತಹ ವಿಷಯಗಳನ್ನು ಪೇತ್ರನ ಬಗ್ಗೆ ನಮಗೆ ಕಲಿತುಕೊಳ್ಳುವುದಕ್ಕೆ ಇದೆ ಪ್ರೇರಣೆ. ಸೊ ನಾವು ಮುಂದಿನ ವಾರ ಬರುವಾಗ ಇನ್ನು ಅನೇಕ ವಿಷಯಗಳನ್ನು, ಪೇತ್ರನು 3,000, ಅದೇ ದೇವರು ಹೇಳಿದ್ದು ಇದೇ 3 ವಿಷಯಗಳನ್ನು ನಾನು ಸ್ವಲ್ಪ ಸಂಪೂರ್ಣವಾಗಿ ಏನು ಪ್ರೀತಿ ಮಾಡಬೇಕು, ಯಾರಿಗೆ ನಾವು ದೇವರು ಹೇಳಿದ್ರು ಮೇಯಿಸಬೇಕು, ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿರುವಂಥ ವಿಷಯಗಳನ್ನು ನಾನು ನಿಮಗೆ ಮುಂದಿನ ವಾರ ಸ್ವಲ್ಪ ಡೀಪವಾಗಿ ನಾನು ನಿಮಗೆ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ಬಟ್ ಈಗ ಕಲಿತುಕೊಂಡದ್ದು ಒಂದೇ, ಯೇಸು ಸ್ವಾಮಿ ಈತನ ಹಿಂದೆ ಹೋದ, ಮತ್ತೆ ತಿರುಗಿ ದುಃಖಪಟ್ಟ, ಪಶ್ಚಾತ್ತಾಪಟ್ಟ, ದೇವರು ಹೇಳಿದಂಥ 3 ವಿಷಯಗಳು, ಅಲ್ಲಿ ಹೇಳಿದಂಥ 3 ವಿಷಯ ಕೋಳಿ ಕೂಗಿದನ್ನ ಇಲ್ಲಿ ನಾವು ನೋಡ್ತೇವೆ. 3 ವಿಷಯ ದೇವರು ಆತ ನನ್ನ ಮೇಲೆ ಪ್ರೀತಿ ಇಟ್ಟು ಎಂಬುದಾಗಿ ಕೇಳಿದ್ರು. ಅದೇ ಪೇತ್ರ ದುಃಖಪಟ್ಟು ಅಂತ ಹೇಳುವಾಗ, ನನ್ನ ಕುರಿಗಳನ್ನು ಮೇಯಿಸಂತ ಹೇಳುವಾಗ ಆತನು ಎದ್ದು ನಿಂತು ಆತನು ನಿಮ್ಮ ಪಾಪಗಳನ್ನು ನಿವಾರಣೆ ಆಗಬೇಕಂದ್ರೆ ದೇವರ ಯೇಸು ಸ್ವಾಮಿಯಲ್ಲಿ ನೀವು ದೀಕ್ಷಾಸ್ನಾನ ಹೊಂದ್ಕೊಳ್ರಿ, ತಿರುಗಿಕೊಡ್ರಿ ಅಂತ ಹೇಳುವಾಗ ಒಂದೇ ಸತ ವಾಕ್ಯ ಹೇಳುವಾಗ 3,000 ಜನರು ರಕ್ಷಣೆ ಹೊಂದಿರುವುದಾಗಿ ನಾವು ಕಲಿತುಕೊಂಡಿದ್ದೇವೆ. ಸೊ ಮುಂದಿನ ವಾರ ಬರುವಾಗ ಇದರ ಇನ್ನೂ ಹೆಚ್ಚಾಗಿ ಪೇತ್ರನ ವಿಷಯವಾಗಿ ನಾವು ತಿಳಿದುಕೊಂಡು ನಾವು ದೇವರ ವಾಕ್ಯಗಳನ್ನು ಕಲಿತುಕೊಂಡು ನಾವು ಮುಂದೆ ಹೋಗೋಣ ಎಂಬುದಾಗಿ ನಾನು ಎಲ್ಲರಿಗೆ ನಾನು ಹೇಳಕ್ಕೆ ಇಷ್ಟಪಡಿಸ್ತೇನೆ. ದೇವರು ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ಬಲಪಡಿಸಲಿ. ಆಮೇಲೆ